ಹಾಯ್ ವಿಯರ್ಸ್, ವೆಲ್ಕಮ್ ಟು ತೇಜುಸ್ ಕಿಚನ್. ಈ ಎಪಿಸೋಡಲ್ಲಿ ಸೈಡ್ ಕೊಂಡೆ ಕಿರೀಟ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕಿರೀಟ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು: ಬ್ಲ್ಯಾಕ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ, ಕಾಟನ್ನು, ಬ್ಲ್ಯಾಕ್ ಕಲರ್ ಥ್ರೆಡ್ಡು, ನೀಡಲ್ಲು, ಹಾಗೆ ಗೋಲ್ಡನ್ ಎಲ್ಲೋ ಇರೋ ಟೇಪು, ಹಾಗೆ ಸ್ಟೋನ್ ವರ್ಕ್ ಇರೋ ಟೇಪು, ಗೋಲ್ಡನ್ ಬಾಲ್ಸ್ ತೊಗೊಂಡಿದ್ದೀನಿ, ಹಾಗೆ ಗೋಲ್ಡನ್ ಚೈನ್ ಬಾಲ್ಸ್ ತೊಗೊಂಡಿದ್ದೀನಿ, ಗ್ಲೂ, ಬ್ಯಾಂಗಲ್, ರಿಬ್ಬನ್, ಕಂಟೈನರ್, ಹಾಗೆ ಸ್ಟೋನ್ಸು, ಹಾಗೆ ಎಕ್ಸ್ಟರ್ನಲ್ ಹೇರು ಅಂದರೆ ಚೌಲಿ ಅಂತಾರಲ್ಲ ಅದು. ಇಷ್ಟು ಬೇಕಾಗಿರೋ ಥಿಂಗ್ಸು. ಹಾಗೆ ಕಾಟನ್ ಬೇಕು. ಇದು ಪ್ಲಾಸ್ಟಿಕ್ ಲಾಂಗ್ ಕಂಟೈನರ್ ತೊಗೊಂಡಿರೋದು. ಇದು ಮುಖವಾಡಕ್ಕೆ ಮೆಷರ್ಮೆಂಟ್ ತೊಗೊಂಡು ನೋಡಿ, ಈ ಥರ ಮೆಷರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ಅದು ಬೈತಲೆ ಸೆಂಟ್ರಿಗೆ ಬರೋ ಥರ ಮಾರ್ಕ್ ಮಾಡ್ಕೊಂಡು ಕಂಟೈನರ್ನ ಅಷ್ಟು ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಮುಖವಾಡ ಇಟ್ಟು ಮತ್ತೆ ಮೆಷರ್ಮೆಂಟ್ ಕರೆಕ್ಟಾಗಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಮೆಷರ್ಮೆಂಟ್ ಚೆಕ್ ಮಾಡ್ಕೋಬೇಕು. ಈ ಥರ ಬರಬೇಕು. ಈಗ ನಾನು ಬ್ಲ್ಯಾಕ್ ಕಲರ್ ಕ್ಲಾತ್ ತೊಗೊಂಡಿದ್ದೇನೆ. ಈ ಬಟ್ಟೆ ನಿಮಗೆ ಎಲ್ಲ ಬಟ್ಟೆ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು 2 ಮೀಟರ್ಸ್ ಅಷ್ಟು ತೆಗೆದಿಟ್ಕೊಂಡಿರಿ. ನೋಡಿ, ಇದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ನಾವು ಮೆಷರ್ಮೆಂಟ್ ಹಾಕ್ಕೊಬೇಕು. ಅಂದರೆ ಕಂಟೈನರ್ ಎಷ್ಟು ಸೈಜ್ ಇದೆ ಅದನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಯಾಕಂದರೆ ನಾನು ಇದು ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಅರ್ಧನೇ ತೊಗೊಂಡಿದ್ದೀನಿ ಮೆಷರ್ಮೆಂಟಿಗೆ. ಹೀಗೆ ನೋಡಿ, ಈ ಥರ ಮೆಷರ್ಮೆಂಟ್ ತೊಗೋಬೇಕು. ಕಂಟೈನರು ಎಷ್ಟಿದೆ ಅದು ಮೆಷರ್ಮೆಂಟ್ ತೊಗೊಂಡು, ಈಗ ಮೆಷರ್ಮೆಂಟ್ ತೊಗೊಂಡು ಅದು ಸೆಂಟರ್ಗೆ ಬರೋ ಥರ ನೋಡ್ಕೊಳ್ಳಿ. ಕ್ಲಾತು ನೋಡ್ಕೊಂಡು ಮೆಷರ್ಮೆಂಟ್ ತೊಗೊಂಡು ನೋಡಿ, ನಾನು 1/4 ಭಾಗ ಅಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಕಂಟೈನರ್ ಎಷ್ಟಿದೆಯೋ ಮೆಷರ್ಮೆಂಟ್ ಬಿಟ್ಟು ಅದ್ರ 1/4 ಭಾಗ ಬಿಟ್ಟಿದ್ದೀನಿ. ಇದು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಒಂದು ಮೆಷರ್ಮೆಂಟ್ ಸ್ಕೇಲ್ ತೊಗೊಂಡು ಅದನ್ನು ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತೊಗೊಂಡು ಎಕ್ಸ್ಟ್ರಾನೇ ಬಿಟ್ಟಿರಿ. ಯಾವುದೇ ಕಾರಣಕ್ಕೂ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ. ಕಟ್ ಮಾಡ್ಕೊಂಡ್ರೆ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡಿ. ಇದು ಮೆಷರ್ಮೆಂಟ್ ಹಾಕ್ಕೊಂಡು ಸಿಸರ್ ತೊಗೊಂಡು ಈಗ ನಾವೇನು ಮೆಷರ್ಮೆಂಟ್ ಹಾಕ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಮೇಲ್ಗಡೆನೂ ಅಷ್ಟೇ ಕಂಟೈನರ್ ಏನಿದೆ ಅದಕ್ಕಿಂತ ಅರ್ಧದಷ್ಟು ಮೇಲೆ ಎಕ್ಸ್ಟ್ರಾ ಬಿಡಬೇಕು. ನೋಡಿ, ಈ ಥರ ಕಂಟೈನರು ಇಟ್ಕೊಂಡು ಮೆಷರ್ ನೋಡ್ಕೊಳ್ಳಿ. ನೋಡಿ, ನಾನು ಎಕ್ಸ್ಟ್ರಾ ಅರ್ಧ ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಬಿಟ್ಟಿರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೀವು ಯಾವುದೇ ಕಾರಣಕ್ಕೂ ಚಿಕ್ಕದಾಗಂತೂ ಕಟ್ ಮಾಡ್ಕೋಬೇಡಿ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇನ್ನೊಂದ್ಸತಿ ಮೆಷರ್ಮೆಂಟ್ ಇಟ್ಕೊಂಡು ಚೆಕ್ ಮಾಡ್ಕೊಬೋದು. ನೋಡಿ, ಅದು ಸೆಂಟರ್ ಬರೋ ಥರ ಮಾರ್ಕು ಇಟ್ಕೊಂಡು ಅದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದು ಒಳಗಡೆಗೆ ಫೋಲ್ಡ್ ಆಗೋ ಥರ ಈ ಥರ ಫೋಲ್ಡ್ ಮಾಡ್ಕೊಂಡು ಗಮ್ ಹಾಕ್ಕೊಬೇಕು. ಸ್ವಲ್ಪ ಒಳಗಡೆಗೆ ಫ್ರಿಲ್ ಮಾಡ್ಕೊಬೇಕು. 1-2-3 ಸ್ಟೆಪ್ಪು ಫ್ರಿಲ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ಹೇಗೆ ಫ್ರಿಲ್ ಮಾಡೋದು ಅಂತ. ಈ ಥರ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ ಬರುತ್ತಾ ಅಂತ. ಯಾವುದೇ ಕಾರಣಕ್ಕೂ
ಫುಲ್ ಟೈಟಾಗಿ ಸುತ್ಕೋಬಾರ್ದು ಇದು, ಸ್ವಲ್ಪ ಲೂಸಾಗಿ ಸುತ್ಕೋಬೇಕು. ಯಾಕಂದರೆ ಒಳಗಡೆ ನಾವು ಕಾಟನ್ ಹಾಕ್ತೇವೆ, ಹಾಗಾಗಿ ಸ್ವಲ್ಪ ಲೂಸಾಗಿ ಸುತ್ಕೊಳ್ಳಿ. ಸೊ ನೋಡಿ, ಗಮ್ ಹಾಕ್ಕೊಂಡು ಈ ಕ್ಲಾತ್ನ ಅಂಟಿಸ್ಕೊತಾ ಇದೆ. ಸೊ ನೋಡಿ ಈ ಥರ ನೋಡಿ, ಇಲ್ಲೊಂದು ಫ್ರಿಲ್ ಕೊಡ್ತಾ ಇದ್ದೀನಿ ನೋಡಿ, ಎಕ್ಸ್ಟರ್ನಲ್ ಫ್ರಿಲ್ಲು. ಯಾಕಂದರೆ ಒಳಗಡೆ ಲೂಸ್ ಬರೋದಕ್ಕೋಸ್ಕರ ಈ ಫ್ರಿಲ್ ಕೊಟ್ಟಿದ್ದೀನಿ. ಸೊ ಈ ಕಡೆ ಆ ಕಡೆ 2 ಫ್ರಿಲ್ ಕೊಡ್ತೇನೆ ಅಷ್ಟೇ, ಜಾಸ್ತಿ ಇಲ್ಲ. ಇದು ಸುತ್ತು ಗಮ್ ಹಾಕ್ಕೊಂಡು ಬಟ್ಟೆನ ಅಂಟಿಸ್ಕೊಂಡ್ಬಿಡಿ. ಇದು ಅಂಟಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಗಮ್ ಹಾಕಿದ್ಮೇಲೆ ಕಾರ್ನರಲ್ಲಿ ಒಂದೊಂದು ಸ್ಟ್ಯಾಪ್ಲರ್ ಪಿನ್ನ ಹಾಕ್ಬಿಡಿ, ಹಾಗೆ ಟೈಟಾಗಿ ನಿಂತ್ಕೊಳ್ಳುತ್ತೆ. ನಾನು ತೋರಿಸ್ತೀನಿ ನೋಡಿ. ಈಗ ಗಮ್ ಹಾಕ್ತಾ ಇದ್ದೀನಿ. ಸೊ ಗಮ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಡಿ. ಸೊ ನೋಡಿ, 2 ಫ್ರಿಲ್ ಕೊಟ್ಟು ಈ ಥರ ಗಮ್ ಹಾಕ್ಕೊಂಡು ಒಂದೊಂದು ಕಾರ್ನರಲ್ಲಿ ಸ್ಟ್ಯಾಪ್ಲರ್ ಪಿನ್ ಹಾಕ್ಬಿಡಿ. ಸೊ ಅದು ಈಗ ಹಾರಿದೆ. ಸೊ ಇದ್ರ ಒಳಗಡೆ ನಾನಿದು ನೈಲಾನ್ ಕಾಟನ್ ತೊಗೊಂಡಿದ್ದೀನಿ, ಅಂದರೆ ಗೊಂಬೆಗಳಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರ ಕಾಟನ್ನು. ಇಲ್ಲಾಂದರೆ ನೀವು ನಾರ್ಮಲ್ ಕಾಟನ್ನು ಹಾಕ್ಕೋಬೋದು. ಸೊ ಈ ಕಾಟನ್ನ ನಾನು ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ಥರ ಮುಂದೆ ಮಾತ್ರ ಹಾಕ್ಕೋಬೇಕು, ಫೇಸ್ ಪಾರ್ಟ್ ಇರುತ್ತಲ್ಲ ಆ ಜಾಗಕ್ಕೆ ಮಾತ್ರ ಕಾಟನ್ನ ಹಾಕ್ಕೊಳ್ಳಿ ನೋಡಿ. ಈ ಥರ ಬ್ಯಾಕ್ ಸೈಡ್ ಏನು ಬೇಕಾಗಿರಲ್ಲ ಅಷ್ಟು. ಸೊ ಫ್ರಂಟ್ ಸೈಡ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ. ಹಾಕ್ಕೊಂಡು ಸ್ವಲ್ಪ ಫಿಕ್ಸ್ ಮಾಡ್ಕೊಡಿ, ಒಳಗಡೆಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನೋಡಿ. ಒಂದು ಸುತ್ತ ಹಾಕಿದ್ದೇನೆ. ಈಗ ಇನ್ನೊಂದು ಲೇಯರ್, ಇನ್ನೊಂದು ಮೇಲ್ಗಡೆಗೆ ಹಾಕಿ, ಸೊ ಇನ್ನೊಂದು ಸರ್ತಿ ತೊಗೊಂಡು ಅದನ್ನು ಮೇಲ್ಗಡೆ ಲೇಯರ್ಗೆ ಹಾಕ್ತಾ ಇದ್ದೇನೆ. ಸೊ ಇದನ್ನು ಸ್ವಲ್ಪ ಪೇಷನ್ಸ್ ಇಟ್ಟು ಮಾಡ್ಕೋಬೇಕು ನೀವು. ಹಬ್ಬದ ದಿನ ಅಂತೂ ಮಾಡೋಕ್ಕಾಗೋದಿಲ್ಲ ಇದು, ನೀವು 1-2-3 ದಿನ ಮುಂಚೆಗೆ ಮಾಡಿಟ್ಕೊಂಡು. ಸೊ ನೋಡಿ, ಈ ಥರ ಹಾಕಿ ಒಂದ್ಸತಿ ನೋಡ್ಕೊಳ್ಳಿ ಶೇಪ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ನಿಮ್ಗೆ ಶೇಪ್ ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಕಾಟನ್ ಓಪನ್ ಮಾಡಿ ಮತ್ತೆ ಹಾಕ್ಕೊಳ್ಳಿ ನೋಡಿ. ಇದು ಶೇಪ್ ಕರೆಕ್ಟಾಗಿ ಬಂದಿದೆ. ಹಿಂದೆ ಎತ್ತಲ್ಲ ಕ್ಲಾತು, ಅದನ್ನು ನೋಡಿ ಈ ಥರ ರೋಲ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಫೋಲ್ಡ್ ಮಾಡಿ ಇಟ್ಕೊಂಡು ಸೂಜಿ ದಾರ ತೊಗೊಂಡು ಇದನ್ನು ಸ್ಟಿಚ್ ಮಾಡಿಬಿಡಿ ನೋಡಿ. ಆ ಥರ ಟೈಟಾಗಿ ಇಟ್ಕೊಬೇಕು. ಟೈಟಾಗಿ ಇಟ್ಕೊಂಡು ದಾರದಲ್ಲಿ ಟೈಟಾಗಿ ಸ್ಟಿಚ್ ಮಾಡಿಬಿಡಿ ನೋಡಿ. ಈ ಥರ ಇದು ಶೇಪ್ ಮಾತ್ರ ಮುಂದೆ ನೋಡ್ಕೊಂಡು ಕಾಟನ್ ಎಷ್ಟು ಬೇಕೋ ಅಷ್ಟು ಒಳಗಡೆ ಇಟ್ಕೊಂಡು ಆಮೇಲೆ ಇದನ್ನು ಸ್ಟಿಚ್ ಮಾಡಬೇಕು. ನೀವು ಸ್ಟಿಚ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಕಾಟನ್ ಹಾಕೋಕ್ಕಾಗೋದಿಲ್ಲ. ಸೊ ಮುಂಚೆನೇ ನೀವು ಕರೆಕ್ಟಾಗಿ ಶೇಪ್ನ ತಗೊಂಡು ಆಮೇಲಿಂದ ಈ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಟೈಟಾಗಿ ಬರಬೇಕಿದು, ಲೂಸ್ ಆಗಬಾರ್ದು. ಇನ್ ಕೇಸ್ ಲೂಸ್ ಆದರೆ ಒಳಗಡೆ ಸ್ವಲ್ಪ ಕಾಟನ್ ಹಾಕ್ಕೊಳ್ಳಿ ನೋಡಿ. ಇದನ್ನು ಟೈಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಕೆಳಗಿಂದ ಮೇಲಕ್ಕೆ ನೋಡಿ. ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆಗೆ ನೋಡಿ, ಅದು ಓಪನ್ ಇದೆ. ಸೊ ಮೇಲ್ಗಡೆಗೆ ಒಂದು ಸ್ವಲ್ಪ ಕಾಟನ್ನ ಒಳಗಡೆ ಹಾಕಿ, ಕಾಟನ್ ಒಳಗಡೆ ಹಾಕಿ ಸೊ ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡಿ ಫೋಲ್ಡ್ ಮಾಡ್ಕೊಂಡು. ಈ ಥರ ಫೋಲ್ಡ್ ಮಾಡ್ಕೊಂಡು ಟೈಟಾಗಿ ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡಿ. ರೆಡಿಮೇಡ್ ಕಿರೀಟ ತೊಗೋತೀವಿ ಅಂದರೆ 2,000-3,000 ರೂಪಾಯಿ ಆಗುತ್ತೆ. ಸೊ ನಾವು 200-300 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಈ ಥರ ಕಿರೀಟ ನಾವೇ ಮಾಡ್ಕೋಬೋದು ಮನೆಯಲ್ಲೇ ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಎಲ್ಲೇ ಗ್ಯಾಪ್ ಇರಬಾರ್ದು.
ಸೊ ಹಾಗೆ ಲೂಸಾಗೂ ಇರಬಾರ್ದು, ಟೈಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಟೈಟಾಗಿ ನಾಟ್ ಹಾಕ್ಕೊಂಬಿಡಿ, ಅಲ್ಲಿ ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಇರುತ್ತೆ ನೋಡಿ. ಸೊ ಈ ಕಿರೀಟನ ನೀವು ಹಾಗೇ ಇಟ್ಕೋಬೋದು, ಇದಕ್ಕೆ ಡೆಕೋರೇಷನ್ ಮಾಡಿ ಹಾಗೆ ಇಟ್ಕೋಬೋದು. ಸ್ಟೋನ್ ವರ್ಕ್ಸ್ ಎಲ್ಲ ಫಿಕ್ಸ್ ಮಾಡಿದ್ರೆ ಇದನ್ನು ಹಾಗೇ ನೀವು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಎಕ್ಸ್ಟರ್ನಲ್ ಕೂದಲು ಹಾಕ್ಬಿಟ್ಟು ಈ ಕಿರೀಟನ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕಿರೀಟನ ಮೆಷರ್ಮೆಂಟ್ ಚೆಕ್ ಮಾಡಿ ಒಂದು ಸತಿ ಮುಖವಾಡ ಇಟ್ಟು ನೋಡಿ ಈ ಥರ ಬರುತ್ತೆ ನೋಡಿ. ಈ ಥರ ಸ್ಟಾಪ್ಲರ್ ಪಿನ್ ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದು ಬಟ್ಟೆ ಬಿಚ್ಚೋಗಬಾರ್ದು. ಸೊ ಹಾಗಾಗಿ ಒಂದೊಂದು ಸ್ಟಾಪ್ಲರ್ ಹಾಕ್ಕೊಂಡ್ರೆ ಟೈಟಾಗಿ ನಿಂತ್ಕೊಳ್ಳುತ್ತೆ ನೋಡಿ. ಈ ಥರ ಬರುತ್ತೆ. ಸೊ ಈ ಮೆಷರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಂಡು ಈಗ ನಾವೇನು ಎಕ್ಸ್ಟರ್ನಲ್ ಕೂದಲು ಅಂದರೆ ಚೌಲಿ ಅಂತಾರಲ್ಲ ಅದು ಇದು. ಸೊ ಇದನ್ನು ಅದು 3 ಪಾರ್ಟ್ ಆಗಿ ಇರುತ್ತೆ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ 1 ಪಾರ್ಟ್ ನಮಗೆ ಬೇಕಾಗಿಲ್ಲ, 2 ಮಾತ್ರ ಬೇಕಾಗಿದೆ. ಸೊ ನೋಡಿ ಇವಾಗ 1 ತೊಗೊಂಡಿದ್ದೀನಿ. 1 ತೊಗೊಂಡು ಆ ಗಂಟೇನಿದೆ ಅದು ಹಿಂದೆ ಬರೋ ಥರ ಇಟ್ಕೊಂಡು ಸೊ ಕೂದಲನ್ನ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಮಾಡ್ಕೊಂಡು ಕಿರೀಟಗೆ ಸುತ್ಕೋಬೇಕು ನೋಡಿ. ಈ ಥರ ಸುತ್ಕೊಬೇಕು. ಅದನ್ನು ಕೈಯಲ್ಲೇ ಕೂಮ್ ಮಾಡ್ಕೊಳ್ಳಿ, ಹೇರ್ನ ನೀಟಾಗಿ ಕೂಮ್ ಮಾಡ್ಕೊಂಡು ಅದನ್ನು ನೀಟಾಗಿ ಟೈಟಾಗಿ ಸುತ್ಕೊಬೇಕು. ಲೂಸಾಗಿ ಮಾಡ್ಕೊಂಬಿಡಿ, ಆಮೇಲೆ ಬಿಚ್ಚೋಗ್ಬಿಡುತ್ತೆ. ಸೊ ಟೈಟಾಗಿ ಸುತ್ಕೊಳ್ಳಿ ಒಂದು ಸೈಡು ನೋಡಿ. ಈ ಥರ ಸುತ್ಕೋಬೇಕು. ಸುತ್ಕೊಂಡು ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ 2 ಕಡೆನೂ. ಸೊ ನೋಡಿ ಇದು ಬ್ಯಾಕ್ ಸೈಡು ಇಟ್ಕೊಂಡು ಅದನ್ನು ಗಮ್ ಹಾಕಿ ಸ್ವಲ್ಪ ಅಂಟಿಸಿ ನೋಡಿ. ಅದನ್ನು ಅಂಟಿಸ್ಕೊಳ್ಳಿ. ಈ ಕಡೆ ತುದಿನೂ ಅಷ್ಟೇ ಸ್ವಲ್ಪ ಲೈಟಾಗಿ ಗಮ್ ಹಾಕಿ ಅಂಟಿಸಿ, ಯಾವುದೇ ಕಾರಣಕ್ಕೂ ಬಿಚ್ಚೋಗಬಾರ್ದು. ಹಾಗಾಗಿ ಗಮ್ ಹಾಕಿ ನೋಡಿ ಆ ಥರ ಅಂಟಿಸ್ಬಿಡಿ. ಸೊ 1 ಸೈಡ್ ಆಯಿತು. ಅದೇ ಥರ ಈ ಕಡೆ ಸೇಮ್ ಅದೇ ಥರ ಹಿಡ್ಕೊಂಡು ಬ್ಯಾಕ್ ಸೈಡ್ಗೆ ನೋಡಿ ಹಿಂದಕ್ಕೆ ಹಿಡ್ಕೊಂಡು ಸ್ವಲ್ಪ ಲೈಟಾಗಿ ಟ್ವಿಸ್ಟ್ ಮಾಡ್ಕೊಂಡು ಹೇರ್ನ. ಸೊ ಆ ಸ್ಟಾಪ್ಲರೆಲ್ಲ ಕವರ್ ಹಾಕಬೇಕು, ಆ ಥರ ಕವರ್ ಮಾಡ್ಕೊಂಡು ಕೂದಲನ್ನು ಸುತ್ಕೊಂಬಿಡಿ ನೋಡಿ. ಈ ಥರ ಕಿರೀಟ ಫುಲ್ಲು ಕವರ್ ಆಗಬೇಕು ಕೂದಲಿಂದ, ಆ ಥರ ಸುತ್ಕೋಬೇಕು ನೀವು. ನೀಟಾಗಿ ಅದನ್ನು ಕೂಮ್ ಮಾಡ್ಕೊಂಡು ಸುತ್ಕೊಳ್ಳಿ. ಸುತ್ಕೊಂಡು 2 ಕಡೆ ಗಮ್ ಹಾಕ್ಬಿಟ್ಟು ಈಗ 2 ನಾವು ಏನಿದೆ ಅದು ಗಂಟು ಅದನ್ನು ಸ್ಟಿಚ್ ಮಾಡ್ಕೊಂಬಿಡಿ ಒಳಗಡೆ ಇರೋ ಕ್ಲಾತ್ಗೆ. ಆಗ ಟೈಟಾಗಿ ನಿಂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಟೈಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ, ಹೊಲ್ಕೊಂಬಿಡಿ. 2 ಕಡೆ ಹೊಲ್ಕೊಳ್ಳಿ. ಅದು ಗಮ್ ಹಾಕಿರೋದು ಯಾಕಂದರೆ ಕೂದಲು ಬಿಡಿ ಬಿಡಿ ಹಾಕಬಾರ್ದು ಅಂತ ಗಮ್ ಹಾಕಿರೋದು. ಸೊ ಗಮ್ ಹಾಕಿದ್ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈಗ 1 ಸೈಡ್ ಸ್ಟಿಚ್ ಆಯಿತು ನೋಡಿ, ಫುಲ್ಲು ಟೈಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಆ ಕಡೆನೂ ಸೇಮ್ ಅದೇ ಥರ ದಾರದಲ್ಲಿ ಹೊಲ್ಕೊಂಬಿಡಿ 2 ಕಡೆ.
ಈಗ ಸ್ಟಿಚ್ ಮಾಡ್ಕೊಳಿತಾಯಿತು ನೋಡಿ, ಟೈಟಾಗಿ ಸ್ಟಿಚ್ ಮಾಡ್ಕೊಂಡು ಒಂದು ನಾಟ್ ಹಾಕಿ ಗಂಟು ಹಾಕ್ಬಿಡಿ. ಈಗ ಕೂದಲು ಏನಿದೆ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಕೈಯಲ್ಲೇ ಕೂಮ್ ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡು ಅಲ್ಲಿನೂ ಗಮ್ ಹಾಕ್ಕೊಂಡು ಅಲ್ಲಿ ಒಂದು ಸ್ಟಿಚ್ ಮಾಡಿಬಿಡಿ. ಹಿಂದಕ್ಕೆ ನೋಡಿ ಈ ಥರ ಗಮ್ ಹಾಕ್ಕೊಂಡು ಸ್ಟಿಚ್ ಮಾಡಿಬಿಡಿ. ಗಮ್ ಹಾರಿದ್ಮೇಲೆ ಆಗ ಟೈಟಾಗಿ ನಿಂತ್ಕೊಳ್ಳುತ್ತೆ. ಸ್ಟಿಚ್ ಮಾಡೋ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಯಾಕಂದರೆ ಪವರ್ ಕಟ್ ಆಯಿತು. ಸೊ ಹಾಗಾಗಿ ಸ್ಟಿಚ್ ಮಾಡೋ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಇಟ್ಕೊಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋವಾಗ ಪವರ್ ಕಟ್ ಆಗಿತ್ತು, ಹಾಗಾಗಿ ನಾನು ಡೆಮೋ ತೋರಿಸ್ತಾ ಇದ್ದೀನಿ. ದಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಟ್ ಮಾಡ್ಕೊಂಡಿರೋ ಕ್ಲಾತ್ ಇದು. ಈ ಥರ ಕಟ್ ಮಾಡ್ಕೊಂಡು ಕ್ಲಾತ್ನ ಸೊ ಈ ಥರ ಫೋಲ್ಡ್ ಮಾಡಿ ಮೆಷರ್ಮೆಂಟ್ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕಾ ಇಲ್ಲ ಸಣ್ಣ ಬೇಕಾ. ಸಣ್ಣ ಬೇಕು ಅಂದರೆ ಈ ಥರ ಸ್ವಲ್ಪ ಬಟ್ಟೆ ತೊಗೊಳ್ಳಿ. ಸೊ ದಪ್ಪ ಬೇಕು ಅಂದರೆ ಇನ್ನೂ ದೊಡ್ಡದಾಗಿರೋ ಬಟ್ಟೆ ತೊಗೊಳ್ಳಿ. ಸೊ ನಾನು ಮಾಡಿರೋ ಪ್ರಕಾರ ಇಷ್ಟದ್ದು ಮಾಡಿದ್ದೇನೆ. ಸೊ ಇದು ತುದಿಗೆ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ. ಸೊ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಟ್ಟೆನ ರಿವರ್ಸ್ ಮಾಡ್ಕೊಳ್ಳಿ. ಬಟ್ಟೆನ ನೋಡಿ ಈ ಥರ ರಿವರ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಇದರೊಳಗಡೆ ಕಾಟನ್ನ ತುರುಕಬೇಕು. ಸೊ ಒಂದು ಕಡ್ಡಿಯಿಂದ ಆಗಲಿ ಅಥವಾ ಕೈಯಲ್ಲೇ ನೀವು ಈ ಕಾಟನ್ನ ತುರುಕ್ಬೋದು. ಫುಲ್ಲು ಕಾಟನ್ನ ತುರುಕ್ಬಿಟ್ಟು ಇದನ್ನು ನೋಡಿ ಈ ಥರ ಕೊಂಡೆ ಥರ ಮಾಡ್ಕೋಬೇಕು. ಸೊ ನಾನಿದು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಇದೊಂದು ಥರನೂ ಮಾಡ್ಕೋಬೋದು ನೀವು. ನಾನು ಇನ್ನೊಂದು ಥರ ತೋರಿಸ್ತೀನಿ ನೋಡಿ. ಸೊ ನಾರ್ಮಲ್ ಬನ್ ಬರುತ್ತಲ್ಲ, ಹೇರ್ ಬನ್. ಸೊ ಈ ಹೇರ್ ಬನ್ನ ತೊಗೊಳ್ಳಿ. ಇದು ಲೈಟ್ ವೆಯ್ಟ್ ಇರುತ್ತೆ, ಆದಷ್ಟು ಲೈಟ್ ವೆಯ್ಟೇ ಯೂಸ್ ಮಾಡಿ ಈ ಕೊಂಡೆಗೆ. ಯಾಕಂದರೆ ವೆಯ್ಟ್ ಇದ್ದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ನೋಡಿ. ಆ ಬಟ್ಟೆ ತೊಗೊಂಡು ಸೊ ಈ ಥರ ಬನ್ಗೆ ನೀಟಾಗಿ ಸುತ್ಕೊಂಡ್ಬಿಡಿ. ಸೊ ಇದು ಬನ್ನು ವೆಯ್ಟ್ ಇರೋದಿಲ್ಲ, ಸೊ ಹಾಗಾಗಿ ನೀವು ಆದಷ್ಟು ಇದನ್ನೇ ಯೂಸ್ ಮಾಡಿ ನೋಡಿ. ಈ ಥರ ಟೈಟಾಗಿ ಬಟ್ಟೆ ತೊಗೊಂಡು ಸುತ್ತಬಹುದು. ನಾನಿದು ಡೆಮೋ ತೋರ್ಸೋಕ್ಕೋಸ್ಕರ ನಾನೇನು ಗಮ್ಮೇನು ಯೂಸ್ ಮಾಡಿಲ್ಲ. ಸೊ ನೀವು ಸುತ್ತುವಾಗ ಒಳಗಡೆ ಗಮ್ ಹಾಕಿ ನೀಟಾಗಿ ಸುತ್ತಿ, ಆಗ ತುದಿ ಎಲ್ಲ ಅಂಟ್ಕೊಳ್ಳುತ್ತೆ ನೀಟಾಗಿ ನೋಡಿ. ಬನ್ನಿ ಈ ಥರ ರೆಡಿ ಆಯಿತು. ಸೊ ಇದಕ್ಕೆ ಟೇಪ್ನ ಸುತ್ಕೊಂಬಿಡಿ. ನಾನು ಗೋಲ್ಡನ್ ಎಲ್ಲೋ ತೊಗೊಂಡಿದ್ದಲ್ಲ ಆ ಟೇಪ್ನ ಇದಕ್ಕೆ ಸುತ್ಕೊಳ್ಬೋದು. ಸೊ ಇದು ರೆಡಿಯಾಗಿದೆ. ಈಗ ಈ ಕೊಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕಟ್ ಮಾಡ್ಕೊಂಡಿರೋ ಕ್ಲಾತ್ ತೊಗೊಂಡಿದ್ದೀನಿ. ಈ ಸೆಂಟರ್ ಪಾಯಿಂಟಲ್ಲಿ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಆ ಸೆಂಟರ್ ಪಾಯಿಂಟ್ನ ನೋಡಿ ಡಬಲ್ ಫೋಲ್ಡ್ ಇದೆ ಇದು ಕ್ಲಾತ್. ಸೊ ಸೆಂಟರ್ ಪಾಯಿಂಟ್ನ ಹಿಡ್ಕೊಂಡು ನೋಡಿ ಈ ಥರ ಹಿಡ್ಕೊಬೇಕು. ಈ ಥರ ಇಟ್ಕೊಂಡು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಈ ಥರ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಬೇಕು. ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಬಟ್ಟೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಏರುಪೇರು ಹಾಕಬಾರ್ದು ನೀವು ಹಾಕೋ ರಬ್ಬರ್ ಬ್ಯಾಂಡು. ಸೊ ನಾನಿಲ್ಲಿ ಬ್ಯಾಂಗಲ್ ತೊಗೊಂಡಿದ್ದೀನಿ ಒಂದು. ಸೊ ಆದಷ್ಟು ದೊಡ್ಡ ಸೈಜ್ ಬ್ಯಾಂಗಲ್ ತೊಗೊಳ್ಳಿ. ಸೊ ಬ್ಯಾಂಗಲ್ನ ನೋಡಿ ಈ ಥರ ಒಳಗಡೆ ಅಂದರೆ ನಾವು ಯಾವ ರಬ್ಬರ್ ಹಾಕಿದ್ದೀವಿ ನೋಡಿ ಆ ಸೈಡ್ ಇಟ್ಕೊಂಡು ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡು ನೋಡಿ ಈ ಥರ ಕವರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೈಡ್ ಹೋಗಬಾರ್ದು. ರಬ್ಬರ್ ಬ್ಯಾಂಡ್ ಹಾಕಿರೋ ಆ ತುದಿ ಬಂದು ಸೆಂಟರಲ್ಲಿರಬೇಕು. ಸೊ ಬ್ಯಾಂಗಲ್ಗೆ ಸೊ ಆ ರೀತಿ ಇಟ್ಕೊಂಡು ಈ ಥರ ಇಟ್ಕೋಬೇಕು. ಈಗ ಅದರೊಳಗಡೆ ಬಟ್ಟೆ ಒಳಗಡೆ ಸ್ವಲ್ಪನೇ ಕಾಟನ್ನ ಹಾಕ್ಕೋಬೇಕು ನೋಡಿ. ಇದಕ್ಕೂ ನಾನು ನೈಲಾನ್ ಕಾಟನ್ ಯೂಸ್ ಮಾಡಿದ್ದೇನೆ. ನಾರ್ಮಲ್ ಕಾಟನ್ ಆದರೆ ಸ್ವಲ್ಪ ವೆಯ್ಟ್ ಬರುತ್ತೆ. ಸೊ ಇದು ವೆಯ್ಟ್ ಇರೋದಿಲ್ಲ. ನಿಮಗೆ ಡಾಲ್ಗಳಲ್ಲೇ ಹಾಕಿರ್ತಾರೆ, ಈ ಟೆಡಿ ಬೇರು ಡಾಲ್ಗಳಲ್ಲಿ ಈ ಥರ ಕಾಟನ್ ಹಾಕಿರ್ತಾರೆ.
ನೀವು ಅದನ್ನು ಎತ್ಕೊಂಡು ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಒಳಗಡೆ ಹಾಕಿ ಆ ಬ್ಯಾಂಗಲ್ ಒಳಗಡೆ ಹೋಗ್ಬೇಕದು. ಸೊ ಒಳಗಡೆ ಹೋಗೋ ಥರ ಪ್ರೆಸ್ ಮಾಡಿ ಹಾಕಿ. ನಾನು ಈ ಡೆಮೋ ತೋರಿಸೋದ್ರಿಂದ ಸ್ವಲ್ಪ ಕಾಟನ್ ಹಾಕಿದ್ದೀನಿ. ನೀವು ಆ ಕೊಂಡೆ ಇಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಬರಬೇಕು ಅಂದರೆ ನೀವು ಒಳಗಡೆ ಕಾಟನ್ ಅಷ್ಟು ಹಾಕಬೇಕಾಗತ್ತೆ ಟೈಟಾಗಿ. ಸೊ ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ಅದಕ್ಕೆ ಕಾಟನ್ನ ನೀಟಾಗಿ ಒಳಗಡೆ ಪ್ರೆಸ್ ಮಾಡಿ ಹಾಕ್ಬಿಟ್ಟು ಸೊ ಟೈಟಾಗಿ ಹಿಡ್ಕೊಂಡು ಆ ಸೆಂಟರ್ದು ಪಾಯಿಂಟ್ ಮಾತ್ರ ಮಿಸ್ ಆಗಬಾರ್ದು. ಸೊ ಪಾಯಿಂಟ್ ಸೆಂಟ್ರಲ್ಲೇ ಬರೋ ಥರ ಇಟ್ಕೊಂಡು ಸೊ ಕಾಟನ್ನ ಶೇಪ್ ತಗೋಬೇಕು. ನೋಡಿ ಈಗ ಈ ಥರ ಮಾಡ್ಕೊಂಡು ನೋಡಿ ಈ ಥರ ರೆಡಿಯಾಗಿದೆ. ಸೊ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಮೇಲೆ ದಾರ ತೊಗೊಂಡು ಟೈಟಾಗಿ ಸುತ್ತಬಿಡಿ ಅದನ್ನು, ಆಗ ಟೈಟಾಗಿರುತ್ತೆ. ನೋಡಿ ಈಗ ಇದೆರಡು ರೆಡಿಯಾಗಿದೆ. ನಾನಿದು ಸಿಂಪಲಾಗಿ ತೋರಿಸಿರೋದು. ನೋಡಿ ಈ ಬನ್ ಏನಿದೆ ಸೊ ಅದನ್ನು ಇಟ್ಕೊಂಡು ಅರ್ಧದಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಆ ಥರ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಬ್ಯಾಂಗಲ್ಗಿನ್ನ ಬನ್ನು ತುಂಬ ಚಿಕ್ಕದಾಗಿರಬಾರ್ದು, ಹೈಟ್ ಇರಬೇಕು. ನೋಡಿ ಇದು ಕೊಂಡೆ ಹೈಟ್ ಬರಬೇಕು. ಇನ್ನು ನಾನು ಈ ಡೆಮೋದ್ರಿಂದ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಬನ್ನು ಅಷ್ಟೇ ದೊಡ್ಡದಾಗಿರಬೇಕು ಮುಂದೆ ಇರೋ ಕೊಂಡೆಗಿನ್ನ. ನೋಡಿ ಇದೆರಡು ರೆಡಿಯಾಗಿದೆ. ಸೊ ಇವಾಗ ನಾನು ಮಾಡಿರೋದು ತೋರಿಸ್ತೀನಿ. ನೋಡಿ ಈ ಥರ ದೊಡ್ಡದಾಗಿ ಮಾಡ್ಕೋಬೇಕು ಒಂದು ಸ್ವಲ್ಪ. ಸೊ ನಾನು ಇದಕ್ಕೆ ಸ್ಟೋನ್ ವರ್ಕ್ ಇರೋ ಟೇಪ್ ಸುತ್ತಿದ್ದೀನಿ. ನೋಡಿ ಅದು ಸೆಂಟರ್ ಪಾಯಿಂಟು. ಸೊ ಒಳಗಡೆ ನಾನು ಟೈಟಾಗಿ ಹಾಕಿದ್ದೀನಿ ಕಾಟನ್ನು. ಸೊ ಅದು ನೋಡಿ ಎಕ್ಸ್ಟ್ರಾ ಬಟ್ಟೆ ನೋಡಿ ಈ ಥರ ಬಿಟ್ಟಿದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಹೇಗೆ ಬಿಡೋದು ಅಂದರೆ ನೀವು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಬೇಕು. ನೋಡಿ ಆ ಬನ್ಗೆ ಕೊಂಡೆನ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಅದು ಗೋಲ್ಡನ್ ಬಾಲ್ಸ್ನ ಸ್ಟಿಚ್ ಮಾಡಿದ್ದೀನಿ ಅಲ್ಲಲ್ಲಿ, ಅದು ಫ್ರಂಟ್ ಸೈಡ್ ಬರೋದ್ರಿಂದ. ಸೊ ಇದು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಸುತ್ತು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಒಳಗಡೆ ಬಿಟ್ಟಿರೋ ಬಟ್ಟೆ ಬಂದ್ಬಿಟ್ಟೆ ಎಕ್ಸ್ಟರ್ನಲ್ ಬಟ್ಟೆ, ಅದು ಕಿರೀಟಗೆ ಫಿಕ್ಸ್ ಮಾಡೋದಕ್ಕೆ. ಯಾಕೆಂದರೆ 3 ಒಟ್ಟಿಗೆ ಫಿಕ್ಸ್ ಆಗಬೇಕು. ನೋಡಿ ಈ ಥರ. ಸೊ ಅದು ಸೆಂಟ್ರಲ್ಲಿರೋ ಕ್ಲಾತು ಮತ್ತು ಅದು ಕೊಂಡೆ ಪ್ಲಸ್ ಕಿರೀಟ 3 ಸೇರಿ ಸ್ಟಿಚ್ ಆಗಬೇಕು. ಸೊ ಸುತ್ತು ನೀಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇದು ಫಿಕ್ಸ್ ಆಗುತ್ತೆ. ಸೊ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣನೂ ಲೂಸಾಗಿ ಸ್ಟಿಚ್ ಮಾಡಬಾರ್ದು ನೀವು ಹೊಲಿಯುವಾಗ. ಸೊ ಎಲ್ಲ ಹಿಡ್ಕೊಂಡು ನೀಟಾಗಿ ಯಾರ್ದಾದ್ರೂ ಒಬ್ಬರು ಸಹಾಯ ತೊಗೊಂಡು ಮಾಡ್ಕೋಬೋದು. ನೋಡಿ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಇರುತ್ತೆ. ನಾನು ಇದಕ್ಕೆ ಜ್ಯುವೆಲ್ಸ್ ಎಲ್ಲ ಫಿಕ್ಸ್ ಮಾಡಿದ್ದೇನೆ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೆಳಗೆ ಬರಬಾರ್ದದು. ಸೊ ಆ ಥರ 3 ಹಿಡ್ಕೊಂಡು 3 ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಡಬಲ್ ಸೈಡ್ ಸ್ಟಿಕ್ಕರಲ್ಲಿ ನಾನು ಈ ಗೋಲ್ಡನ್ ಥ್ರೆಡ್ನ ಬೈತಲೆ ಸೆಂಟ್ರಿಗೆ ಬರೋ ಥರ ನಾನು ಫಿಕ್ಸ್ ಮಾಡಿದ್ದೇನೆ. ನೋಡಿ ಈ ಥರ ಸ್ಟೋನ್ಸ್ ಎಲ್ಲನೂ ನಾನು ಈ ಥರನೇ ಡಬಲ್ ಸೈಡ್ ಸ್ಟಿಕ್ಕರ್ ಹಾಕಿ ಅಂಟಿಸಿದ್ದೇನೆ. ಸ್ಟಿಚ್ ಮಾಡ್ತಾ ಇರೋದು ಕಾಣ್ತಾ ಇದೆ ನೋಡಿ. ನೋಡಿ ಈ ಥರ ಟೈಟಾಗಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಸೈಡ್ ಕೊಂಡೆ ಕಿರೀಟ ರೆಡಿಯಾಗಿದೆ. ನೋಡಿ ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ. ಈ ಥರ ಇರುತ್ತೆ ಬ್ಯಾಕ್ ಸೈಡು. ಕಿರೀಟ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಹತ್ರ ಹೇರ್ ಸ್ಪ್ರೇ ಇದ್ದರೆ ಅದಕ್ಕೆ ಹೇರ್ ಸ್ಪ್ರೇ ಮಾಡಿಬಿಡಿ. ಆಗ ಕೂದಲು ಆ ಕಡೆ ಈ ಕಡೆ ದೊಡ್ಡೋದಿಲ್ಲ, ನೀಟಾಗಿ ಫಿಕ್ಸ್ ಆಗಿರುತ್ತೆ. ನೋಡಿ ನಾನು ಈ ಥರ ಹೇರ್ ಸ್ಪ್ರೇ ಮಾಡಿದ್ಮೇಲೆ ಸ್ಟೋನ್ಸ್ ಎಲ್ಲ ಹಾಕಿದ್ದೀನಿ. ನೋಡಿ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ. ಕಾಯಿಗೆ ಮುಖವಾಡನ ಕಟ್ಟಿದ್ದೀನಿ. ನೋಡಿ ಈ ಕಾಯಿ ಮತ್ತು ಮುಖವಾಡ ಎರಡು ಈ ಕಿರೀಟಗೆ ಫಿಕ್ಸ್ ಆಗೋ ಥರ ನೀವು ಕಾಯಿ ಮೆಷರ್ಮೆಂಟ್ನ ತೊಗೊಬೇಕು. ಯಾವುದೇ ಕಾರಣಕ್ಕೂ ಚಿಕ್ಕದು ತೊಗೊಬೇಡಿ, ಇಲ್ಲಾಂದರೆ ದೊಡ್ಡದು ತೊಗೋಬೇಡಿ. ಅದಕ್ಕೆ ಕರೆಕ್ಟಾಗಿ ಫಿಕ್ಸ್ ಆಗೋ ಅಂಥ ಕಾಯಿನ ತೊಗೊಳ್ಳಿ. ಇನ್ ಕೇಸ್ ನೀವು ಚಿಕ್ಕದೇನಾದರೂ ತೊಗೊಂಡ್ರೆ
ಕಾಯಿಗೆ ಬಟ್ಟೆ ಸುತ್ತಬಿಡಿ. ಬಟ್ಟೆ ಸುತ್ತಿದ್ರೆ ಡಬಲ್ ಸೈಡ್ ಸ್ಟಿಕ್ಕರ್ ನೀವು ಒಳಗಡೆ ಏನು ಹಾಕಿದ್ದೀರಾ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಕಿರೀಟಗೆ ಕರೆಕ್ಟ್ ಮೆಷರ್ಮೆಂಟ್ ಕಾಯಿ ತೊಗೊಂಡಿದ್ದೀನಿ, ಹಾಗಾಗಿ ಇದು ಟೈಟಾಗಿ ಫಿಕ್ಸ್ ಆಗಿದೆ ನೋಡಿ, ನಿಂತಿದೆ. ಈಗ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇದರಲ್ಲ ಸೈಡ್ ಕೊಂಡೆ ಕಿರೀಟನ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.